ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 10ನೇ ತರಗತಿ ಹಿಂದಿ ಭಾಗ 1 ಅಧ್ಯಾಯ 1 ಮಾತೃಭೂಮಿ. ಈ ವಿಡಿಯೋದಲ್ಲಿ ನಾವು ಮಾತೃಭೂಮಿ ಪದ್ಯದ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಅಭ್ಯಾಸ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ನಾವು ಉತ್ತರವನ್ನು ಬರೆಯಬೇಕು. ಪ್ರಶ್ನೋತ್ತರವನ್ನು ಬರೆಯುವ ಮುಂಚೆ ನಾವು ಕವಿಕೃತಿ ಪರಿಚಯವನ್ನು ಬರೆದುಕೊಳ್ಳೋಣ. ಇಲ್ಲಿ ಕೊಟ್ಟಿರುವಂತಹ ಕವಿಕೃತಿ ಪರಿಚಯವನ್ನು ನೋಡಿ. ಕವಿ ಭಗವತಿ ಚರಣ್ ವರ್ಮಾ. ಜನ್ಮ ಔರ್ ಜನನ ಸ್ಥಳ, ಅವರು ಹುಟ್ಟಿರುವಂತಹ ದಿನಾಂಕ ಮತ್ತು ಹುಟ್ಟಿರುವಂತಹ ಸ್ಥಳವನ್ನು ನಾವು ಬರೆಯಬೇಕು. ಸನ್ 30 अगस्त 1903 उत्तर प्रदेश के उन्नाव जिले के शक्तिपुर गांव में हुआ. ಅವರ ಜನನ 30 ಆಗಸ್ಟ್ 1930ರಲ್ಲಿ ಉತ್ತರ ಪ್ರದೇಶದ ಉನ್ನಾವ್ ಜಿಲ್ಲೆಯ ಶಫೀಪುರಗಾಂವ್ನಲ್ಲಿ ಆಗಿದೆ. कार्यक्षेत्र, ಅವರ ಕಾರ್ಯಕ್ಷೇತ್ರವನ್ನು ಬರೆಯೋಣ. विचार और नवजीवन पत्रिका के संपादक थे और आकाशवाणी में काम किया है. ಪುರಸ್ಕಾರ, ಅವರಿಗೆ ದೊರಕಿರುವಂತಹ ಪುರಸ್ಕಾರಗಳು ಭೂಲೆ ಬಿಸರೆ ಚಿತ್ರಕೋ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ರಚನಾಯೆ, ಅವರು ರಚಿಸಿರುವಂತಹ ಕೃತಿಗಳು ಉಪನ್ಯಾಸ ಚಿತ್ರಲೇಖ. ಉಪನ್ಯಾಸ ಪರ್ 2 ಬಾರ್ ಫಿಲ್ಮ್ ನಿರ್ಮಾಣ ಹುವಾ ಹೈ. ಟೇಡೆ ಮೇಡೆ ರಾಸ್ತೆ, ಪವನ್ 3 ವರ್ಷ ಅಪನೆ ಖಿಲೋನೆ. ಇವುಗಳು ಅವರು ರಚಿಸಿರುವಂತಹ ರಚನೆಗಳಾಗಿದ್ದಾವೆ. ಕಹಾನಿ ಸಂಗ್ರಹ, ಅವರು ಬರೆದಿರುವಂತಹ ಕಥೆಗಳು ಮೇರಿ ಕಹಾನಿಯ, ಸಂಪೂರ್ಣ ಕಹಾನಿಯ, ಮೋರ್ಚ್ ಬಿಂದಿ. ಇವುಗಳು ಅವರು ಬರೆದಿರುವಂತಹ ಕಹಾನಿ ಅಂದರೆ ಕಥೆಗಳಾಗಿದ್ದಾವೆ. ಕವಿತಾ ಸಂಗ್ರಹ, ಅವರು ಬರೆದಿರುವಂತಹ ಕವಿತೆಗಳನ್ನು ನೋಡಿ. ಮೇರಿ ಕವಿತಾಯ್, ಸವಿನಯ್ ಔರ್ ಏಕ್ ನಾರಾಜ್. ಇವುಗಳು ಅವರು ಬರೆದಿರುವಂತಹ ಕವಿತೆಯ ಸಂಗ್ರಹವಾಗಿದೆ. ನಾಟಕ, ಅವರು ಬರೆದಿರುವಂತಹ ನಾಟಕ ಮೇರೆ ನಾಟಕ್ ವಸೀಯತ್. ಇದು ಅವರು ಬರೆದಿರುವಂತಹ ನಾಟಕವಾಗಿದೆ. ಮೃತ್ಯು, ಅವರು ನಿಧನ ಹೊಂದಿರುವಂತಹ ದಿನಾಂಕ ಸನ್ 5 ಅಕ್ಟೋಬರ್ 1981. ಅವರು ನಿಧನ ಹೊಂದಿರುವಂತಹ ದಿನಾಂಕ 5 ಅಕ್ಟೋಬರ್ 1981 ಆಗಿದೆ. ಇಲ್ಲಿ ನಾವು ಕವಿಕೃತಿ ಪರಿಚಯವನ್ನು ಬರೆದಿದ್ದೇವೆ. ಈಗ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 1, ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ. ಕವಿ ಯಾರಿಗೆ ನಮಿಸುತ್ತಿದ್ದಾರೆ ಎಂದು ಕೇಳಲಾಗಿದೆ. ಉತ್ತರ, ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಕವಿ ಮಾತೃಭೂಮಿಗೆ ನಮಸ್ಕರಿಸುತ್ತಿದ್ದಾನೆ. ಪ್ರಶ್ನೆ ನಂಬರ್ 2, ಭಾರತ್ ಮಾ ಕೆ ಹಾಥೋ ಮೇ ಕ್ಯಾ ಹೈ. ಭಾರತ ಮಾತೆಯ ಕೈಗಳಲ್ಲಿ ಏನಿದೆ ಎಂದು ಕೇಳಿದ್ದಾರೆ. ಉತ್ತರ ನೋಡಿ. ಭಾರತ್ ಮಾ ಕೆ ಏಕ್ ಹಾತ್ ಮೇ ನ್ಯಾಯ ಪತಾಕ ಔರ್ ದೂಸರೆ ಹಾತ್ ಮೇ ಜ್ಞಾನದೀಪ್ ಹೈ. ಭಾರತ ಮಾತೆಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಮತ್ತು ಇನ್ನೊಂದು ಕೈಯಲ್ಲಿ ಜ್ಞಾನದೀಪವಿದೆ ಎಂದು ಕವಿತೆಯಲ್ಲಿ ಹೇಳಲಾಗಿದೆ. ಪ್ರಶ್ನೆ ನಂಬರ್ 3, ಆಜ್ ಮಾ ಕೆ ಸಾಥ್ ಕೌನ್ ಹೈ. ಇಂದು ತಾಯಿಯ ಜೊತೆ ಯಾರಿದ್ದಾರೆ ಎಂದು ಕೇಳುತ್ತಿದ್ದಾರೆ. ಉತ್ತರ, ಆಜ್ ಮಾ ಕೆ ಸಾಥ್ ಕರೋಡೋ ಲೋಗ್ ಹೈ. ಇಂದು ತಾಯಿಯ ಜೊತೆಗೆ ಕೋಟ್ಯಾಂತರ ಜನರಿದ್ದಾರೆ. ಪ್ರಶ್ನೆ ನಂಬರ್ 4, ಸಭಿ ಔರ್ ಕ್ಯಾ ಗೂಂಜ್ ಉಠಾ ಹೈ. ಎಲ್ಲ ಕಡೆ ಏನು ಎದ್ದಿದೆ ಎಂದು ಕೇಳುತ್ತಿದ್ದಾರೆ. ಉತ್ತರ, ಸಭಿ ಔರ್ ಜೈ ಹಿಂದ್ ಕಾ ನಾದ್ ಗೂಂಜ್ ಉಠಾ ಹೈ. ಎಲ್ಲ ಕಡೆ ಜೈ ಹಿಂದ್ ಎನ್ನುವ ನಾದ ಎದ್ದಿದೆ. ಪ್ರಶ್ನೆ ನಂಬರ್ 5, ಭಾರತ್ ಕೆ ಖೇತ್ ಕೈಸೆ ಹೈ. ಭಾರತದ ಹೊಲಗಳು ಹೇಗಿವೆ. ಉತ್ತರ, ಭಾರತ್ ಕೆ ಖೇತ್ ಹರೆ ಭರೆ ಔರ್ ಸುಹಾನೆ ಹೈ. ಭಾರತದಲ್ಲಿರುವಂತಹ ಹೊಲಗದ್ದೆಗಳು ಹಸಿರಿನಿಂದ ತುಂಬಿವೆ ಮತ್ತು ಸುಂದರವಾಗಿವೆ ಎಂದು ಹೇಳಲಾಗಿದೆ. ಪ್ರಶ್ನೆ ನಂಬರ್ 6, ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೈ. ಭಾರತ ಮಾತೆಯ ಒಳಗಡೆ ಏನೇನು ತುಂಬಿಕೊಂಡಿದೆ ಎಂದು ಕೇಳುತ್ತಿದ್ದಾರೆ. ಉತ್ತರ, ಭಾರತ್ ಭೂಮಿ ಕೆ ಅಂದರ್ ಬಹುತ್ ಖನಿಜ ಸಂಪದ ಭರಾ ಹುವಾ ಹೈ. ಭಾರತ ಮಾತೆಯ ಒಡಲಲ್ಲಿ ಬಹಳ ಖನಿಜ ಸಂಪತ್ತು ತುಂಬಿಕೊಂಡಿದೆ. ಪ್ರಶ್ನೆ ನಂಬರ್ 7, ಸುಖ ಸಂಪತ್ತಿ ಧನಧಾಮ್ ಕೋ ಮಾ ಕೈಸೆ ಬಾಂಟ್ ರಹಿ ಹೈ. ಸುಖ ಸಂಪತ್ತಿ ಮತ್ತು ಧನವನ್ನು ತಾಯಿಯು ಹೇಗೆ ಹಂಚುತ್ತಿದ್ದಾಳೆ ಎಂದು ಕೇಳುತ್ತಿದ್ದಾರೆ. ಉತ್ತರ ನೋಡಿ. ಸುಖ ಸಂಪತ್ತಿ ಧನಧಾಮ್ ಕೋ ಮಾ ಮುಫ್ತ್ ಹಾಥೋ ಮೇ ಬಾಂಟ್ ರಹಿ ಹೈ. ಸುಖ ಸಂಪತ್ತಿ ಮತ್ತು ಧನವನ್ನು ಮಾತೆಯು 2 ಕೈಗಳಿಂದ ಕೊಡುತ್ತಿದ್ದಾಳೆ. ಪ್ರಶ್ನೆ ನಂಬರ್ 8, ಜಗ್ ಕೆ ರೂಪ್ ಕೋ ಬದಲ್ನೆ ಕೆ ಲಿಯೇ ಕವಿ ಕಿಸಸೆ ನಿವೇದನ್ ಕರ್ತೆ ಹೈ. ಜಗತ್ತಿನ ರೂಪವನ್ನು ಬದಲು ಮಾಡುವುದಕ್ಕಾಗಿ ಕವಿ ಯಾರ ಬಳಿ ನಿವೇದನೆಯನ್ನು ಇಡುತ್ತಿದ್ದಾರೆ ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ಜಗ್ ಕೆ ರೂಪ್ ಕೋ ಬದಲ್ನೆ ಕೆ ಲಿಯೇ ಕವಿ ಭಾರತ್ ವಾಸಿಯೋನ್ ಸೆ ನಿವೇದನ್ ಕರ್ತೆ ಹೈ. ಜಗತ್ತಿನ ರೂಪವನ್ನು ಬದಲಾಯಿಸಲು ಕವಿ ಭಾರತವಾಸಿಗಳಲ್ಲಿ ನಿವೇದಿಸುತ್ತಿದ್ದಾನೆ. ಪ್ರಶ್ನೆ ನಂಬರ್ 9, ಜೈ ಹಿಂದ್ ಕಾ ನಾದ್ ಕಹಾ ಕಹಾ ಪರ್ ಗೂಂಜ್ನಾ ಚಾಹಿಯೇ. ಜೈ ಹಿಂದ್ ಇದರ ನಾದವು ಎಲ್ಲೆಲ್ಲಿ ಕೇಳಿಸಬೇಕು ಎಂದು ಕೇಳಲಾಗಿದೆ. ಉತ್ತರ, ಜೈ ಹಿಂದ್ ಕಾ ನಾದ್ ಸಾರೆ ನಗರ್ ಔರ್ ಗಾಂವೋಂ ಪರ್ ಗೂಂಜ್ನಾ ಚಾಹಿಯೇ. ಜೈ ಹಿಂದ್ ಎನ್ನುವಂತಹ ನಾದ ಎಲ್ಲ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ
ಮೊಳಗಬೇಕು ಎಂದು ಹೇಳಲಾಗಿದೆ. ಪ್ರಶ್ನೆ ನಂಬರ್ 2, 2-3 ವಾಕ್ಯೋं में उत्तर लिखिए. 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 1, ಭಾರತ್ ಮಾँ के ಪ್ರಕೃತಿ ಸೌಂದರ್ಯ का वर्णन कीजिए. ಭಾರತ ಮಾತೆಯ ಪ್ರಕೃತಿ ಸೌಂದರ್ಯದ ವರ್ಣನೆ ಮಾಡಲು ಇಲ್ಲಿ ಕೇಳಿದ್ದಾರೆ. ಉತ್ತರ ಬರೆಯೋಣ. ಭಾರತ್ ಮಾँ हरे भरे खेतों से सुंदर है. यहाँ फल फूलों से युक्त वन उपवन है और इस धरती में अपार संपद है. इस प्रकार भारत की माँ सुख संपत्ति और धन धान्य से भरे है. उत्तर ನೋಡಿ. ಭಾರತ್ ಕಿ ಮಾ ಹರೇ ಭರೆ ಖೇತೋ ಸೆ ಸುಂದರ್ ಹೈ. ಭಾರತದ ಮಾತೆಯು ಹಸಿರಿನಿಂದ ತುಂಬಿದ ಹೊಲಗದ್ದೆಗಳಿಂದ ಸುಂದರವಾಗಿದ್ದಾಳೆ. ಯಹಾ ಫಲ್ ಫೂಲೋನ್ ಸೆ ಯುಕ್ತ ವನ್ ಉಪವನ್ ಹೈ. ಇಲ್ಲಿ ಹೂವು ಹಣ್ಣುಗಳಿಂದ ತುಂಬಿರುವಂತಹ ವನ ಮತ್ತು ಉಪವನಗಳಿವೆ. और इस धरती में अपार संपदा है. ಮತ್ತು ಈ ಭೂಮಿಯಲ್ಲಿ ಅಪಾರವಾದಂತಹ ಸಂಪತ್ತಿದೆ. इस प्रकार भारत की माँ ಸುಖ ಸಂಪತ್ತಿ और ಧನ ಧಾನ್ಯ से भरे है. ಈ ರೀತಿಯಾಗಿ ಭಾರತದ ಮಾತೆಯು ಸುಖ ಸಂಪತ್ತಿಯಿಂದ ಮತ್ತು ಧನಧಾನ್ಯದಿಂದ ತುಂಬಿಕೊಂಡಿದ್ದಾಳೆ. ಪ್ರಶ್ನೆ ನಂಬರ್ 2, ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹೈ. ಮಾತೃಭೂಮಿಯ ರೂಪವು ಹೇಗೆ ಸುಶೋಭಿತವಾಗಿದೆ ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯೋಣ. ಭಾರತ್ ಮಾँ के एक हाथ में ನ್ಯಾಯ ಪತಾಕ और दूसरे हाथ में ಜ್ಞಾನದೀಪ ಹೈ. ಭಾರತ ಮಾತೆಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಮತ್ತು ಇನ್ನೊಂದು ಕೈಯಲ್ಲಿ ಜ್ಞಾನದೀಪವಿದೆ. ಇಸ್ ಹಿಂದೂಸ್ತಾನ್ में ಗಾಂಧಿ ಬುದ್ಧ ರಾಮ್ ಆದಿ ಮಹಾನ್ ಪುರುಷೋं का ಜನ್ಮ हुआ है. ಈ ಹಿಂದೂಸ್ತಾನದಲ್ಲಿ ಗಾಂಧಿ ಬುದ್ಧ ರಾಮ ಮತ್ತು ಮಹಾನ್ ಪುರುಷರ ಜನ್ಮವಾಗಿದೆ. ಭಾರತ್ ಕಿ ಮಾ ಹರೇ ಭರೆ ಖೇತೋ ಸೆ ಸುಂದರ್ ಹೈ. ಭಾರತದ ಮಾತೆಯು ಹಸಿರಾದಂತಹ ಹೊಲಗದ್ದೆಗಳಿಂದ ಸುಂದರವಾಗಿದ್ದಾಳೆ. ಯಹ ಫಲ್ ಫೂಲೋನ್ ಸೆ ಯುಕ್ತ ವನ್ ಉಪವನ್ ಹೈ. ಇಲ್ಲಿ ಹೂವು ಹಣ್ಣುಗಳಿಂದ ತುಂಬಿರುವಂತಹ ವನ ಮತ್ತು ಉಪವನಗಳಿವೆ. और इस धरती में ಅಮೂಲ್ಯ ಖನಿಜೋं की ಅಪಾರ ಸಂಪದಾ ಹೈ. ಈ ಭೂಮಿಯಲ್ಲಿ ಅಮೂಲ್ಯ ಖನಿಜಗಳ ಅಪಾರ ಸಂಪತ್ತಿದೆ. इस प्रकार भारत की माँ ಸುಖ ಸಂಪತ್ತಿ और ಧನ ಧಾನ್ಯ ಸೆ ಭರೆ ಹೈ. ಈ ರೀತಿಯಿಂದ ಭಾರತ ಮಾತೆಯು ಸುಖ ಸಂಪತ್ತು ಮತ್ತು ಧನಧಾನ್ಯಗಳಿಂದ ತುಂಬಿಕೊಂಡಿದ್ದಾಳೆ. ಪ್ರಶ್ನೆ ನಂಬರ್ 3, ಅನುರೂಪತಾ ಎಂದು ಕೊಟ್ಟಿದ್ದಾರೆ. 1 ಮತ್ತು 2ನೇ ಶಬ್ದಗಳನ್ನು ನಾವು ನೋಡಿ ಅವುಗಳ ಅರ್ಥದಂತೆ ಮುಂದಿನ ಶಬ್ದಕ್ಕೆ ನಾವು ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1 ನೋಡಿ. ವಸಿಯತ್ ನಾಟಕ. ವಸಿಯತ್ ಎನ್ನುವುದು ಒಂದು ನಾಟಕವಾಗಿದೆ. ಚಿತ್ರಲೇಖ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಚಿತ್ರಲೇಖ ಒಂದು ಉಪನ್ಯಾಸ, ಆದ್ದರಿಂದ ಉಪನ್ಯಾಸ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಶತ್ ಶತ್. ಶತ್ ಶತ್ ಎನ್ನುವುದು ದ್ವಿರುಕ್ತಿ. ಇಲ್ಲಿ ನೀವು ನೋಡಬಹುದು ಒಂದು ಪದವನ್ನು 2 ಬಾರಿ ಕೊಟ್ಟಿದ್ದಾರೆ. ಶತ್ ಶತ್ 2 ಬಾರಿ ಇರುವುದರಿಂದ ಇಂತಹ ಪದಗಳನ್ನು ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ಮುಂದಿನ ಶಬ್ದ ನೋಡಿ. ಹರೇ ಭರೆ. ಹರೇ ಭರೆ ಈ ರೀತಿಯ ಶಬ್ದಗಳನ್ನು ಶಬ್ದಯುಗ್ಮಗಳು ಎಂದು ಕರೆಯಲಾಗುತ್ತದೆ. ಶಬ್ದಯುಗ್ಮ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 3, ಬಾಯೇ ಹಾತ್ ಮೇ ನ್ಯಾಯ ಪತಾಕ ದಾಯಿನೇ ಹಾತ್ ಮೇ. ಬಲಗೈಯಲ್ಲಿ ನ್ಯಾಯ ಪತಾಕೆ ಇದೆ ಮತ್ತು ದಾಯಿನೇ ಹಾತ್ ಮೇ ಡ್ಯಾಶ್ ಎಂದು ಕೊಟ್ಟಿದ್ದಾರೆ, ಅಂದರೆ ಎಡಗೈಯಲ್ಲಿ ಜ್ಞಾನದೀಪವಿದೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಹಸ್ತ್ ಹಾತ್. ಹಸ್ತ್ ಎಂದರೆ ಕೈ ಎಂದು ಅರ್ಥ. ಪತಾಕ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಪತಾಕ ಎಂದರೆ ಇದರ ಅರ್ಥವನ್ನು ನಾವು ಬರೆಯಬೇಕು. ಧ್ವಜ್ ಔರ್ ಝಂಡಾ ಈ ಎರಡರಲ್ಲಿ ನೀವು ಯಾವುದು ಬೇಕಾದರೂ ಬರೆಯಬಹುದು. ಧ್ವಜ್ ಅಥವಾ ಝಂಡಾ ಇವೆರಡರಲ್ಲಿ ಒಂದನ್ನು ಬರೆಯಿರಿ. ಪ್ರಶ್ನೆ ನಂಬರ್ 4, ದೋನೋ ಖಂಡೋಂ ಕೋ ಜೋಡ್ಕರ್ ಲಿಖಿಯೇ. 2 ಸಾಲುಗಳನ್ನು ಜೋಡಿಸಿ ಬರೆಯಿರಿ. ಪ್ರಶ್ನೆ ನಂಬರ್ 1, ತೇರೆ ಉರ್ಮೆ ಸಾಹಿತ್ ಎಂದು ಕೊಟ್ಟಿದ್ದಾರೆ. ಇದನ್ನು ಗಾಂಧಿ ಬುದ್ಧ और ರಾಮ್ ಇದಕ್ಕೆ ಹೋಲಿಸಿ. ತೇರೆ ಉರ್ಮೆ ಶಾಯಿತ್ ಗಾಂಧಿ ಬುದ್ಧ और ರಾಮ್. ಫಲ್ ಫೂಲೋನ್ ಸೆ ಯುತ್ ವನ್ ಉಪವನ್ ಮೊದಲನೆಯದಕ್ಕೆ ನೀವು ಸೇರಿಸಬೇಕು. ಫಲ್ ಫೂಲೋನ್ ಸೆ ಯುತ್ ವನ್ ಉಪವನ್. ಏಕ್ ಹಾತ್ ಮೇ ನ್ಯಾಯ ಪತಾಕ. ನ್ಯಾಯ ಪತಾಕ ಅಲ್ಲಿದೆ, ಸೇರಿಸಿ. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ. ಇಲ್ಲಿ ಇದಕ್ಕೆ ನೀವು 4ನೇ ಪ್ರಶ್ನೆಗೆ ಉತ್ತರಿಸಬೇಕು. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ ಇದು 4. ನಂತರ 5ನೇಯದಾಗಿ ಮಾತೃಭೂ ಹೀಗೆ ಸೇರಿಸಿ ಶತ ಶತ ಬಾರ್ ಪ್ರಣಾಮ್. ಮಾತೃಭೂ ಶತ ಶತ ಬಾರ್ ಪ್ರಣಾಮ್. ಇಲ್ಲಿ ನಾವು ಕೊಟ್ಟಿರುವಂತಹ 2 ಸಾಲುಗಳನ್ನು ಜೋಡಿಸಿ ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 5, ರಿಕ್ತ ಸ್ಥಾನ್ ಕಿ ಪೂರ್ತಿ ಕೀಜಿಯೇ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇ ಪ್ರಶ್ನೆ, ಕವಿ ಮಾತೃಭೂಮಿ ಕೋ ಡ್ಯಾಶ್ ಬಾರ್ ಪ್ರಣಾಮ್ ಕರ್ ರಹೆ ಹೈ. ಕವಿ ಮಾತೃಭೂಮಿ ಕೋ ಶತ ಶತ ಬಾರ್ ಪ್ರಣಾಮ್ ಕರ್ ರಹೆ ಹೈ. प्रश्न नंबर 2, भारत माँ के उर में गांध बुद्ध और राम डैश है. भारत माँ के उर में गांध बुद्ध और राम शायित है. वन उपवन डैश से युक्त है. वन उपवन
फल फूलों से युक्त है। डैश हस्त में मातृभूमि सुख संपत्ति बांट रही है। मुफ्त हाथ में मातृभूमि सुख संपत्ति बांट रही है। ಐದನೇ ಪ್ರಶ್ನೆ, सभी और डैश का नाद गूंज उठे। सभी और जय हिंद का नाद गूंज उठे। ಪ್ರಶ್ನೆ ನಂಬರ್ 6, ಭಾವಾರ್ಥ ಲಿಖಿಯೇ. ಇಲ್ಲಿ 4 ಸಾಲುಗಳನ್ನು ಕೊಡಲಾಗಿದೆ. ಏಕ್ ಹಾತ್ ಮೇ ನ್ಯಾಯ ಪತಾಕ, ಜ್ಞಾನದೀಪ್ ದೂಸರೆ ಹಾತ್ ಮೇ, ಜಗ್ ಕಾ ರೂಪ್ ಬದಲ್ ದೆ, ಹೇ ಮಾ ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ. ಇಲ್ಲಿ ನೋಡಿ, ಇದರ ಭಾವಾರ್ಥವನ್ನು ನಾವು ಬರೆಯಬೇಕು. ಮೊದಲನೆಯದಾಗಿ ಅರ್ಥವನ್ನು ನೋಡಿ. ಏಕ್ ಹಾತ್ ಮೇ ನ್ಯಾಯ ಪತಾಕ, ಒಂದು ಕೈಯಲ್ಲಿ ನ್ಯಾಯ ಪತಾಕೆ. ಜ್ಞಾನದೀಪ್ ದೂಸರೆ ಹಾತ್ ಮೇ, ಇನ್ನೊಂದು ಕೈಯಲ್ಲಿ ಜ್ಞಾನದೀಪವಿದೆ. ಜಗ್ ಕಾ ರೂಪ್ ಬದಲ್ದೆ, ಜಗತ್ತಿನ ರೂಪವನ್ನು ಬದಲಿಸುತ್ತೇವೆ. ಹೇಮ, ಏ ತಾಯಿಯೇ. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ಕೋಟಿ ಕೋಟಿ ಜನರು ನಾವು ಇಂದು ಜೊತೆಯಾಗಿ ಎಂದು ಕೊಟ್ಟಿದ್ದಾರೆ. ಈಗ ನಾವು ಇದೇ ಭಾವಾರ್ಥವನ್ನು ಹಿಂದಿಯಲ್ಲಿ ಬರೆಯೋಣ. ಮುಂದಿನ 3 ಸಾಲು ನೋಡಿ. ಗೂಂಜ್ ಉಠೆ ಜೈ ಹಿಂದ್ ನಾದ್ ಸೆ. ಇದೇ ರೀತಿಯಾಗಿ ಜೈ ಹಿಂದ್ ನಾದವು ಎಲ್ಲ ಕಡೆ ಹಬ್ಬಲಿ. ಸಕಲ್ ನಗರ್ ಔರ್ ಗ್ರಾಮ್, ಎಲ್ಲ ನಗರಗಳಲ್ಲಿ ಮತ್ತು ಗ್ರಾಮಗಳಲ್ಲಿ. ಮಾತೃಭೂ ಶತ ಶತ ಬಾರ್ ಪ್ರಣಾಮ್, ಮಾತೃಭೂಮಿಯ ನಿನಗೆ ಕೋಟಿ ಕೋಟಿ ಬಾರಿ ನಾವು ನಮಿಸುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಮಾತೃಭೂಮಿ ಪೋಯಂ ಸಮ್ಮರಿ ಇನ್ ಹಿಂದಿ. ಈಗ ನಾವು ಹಿಂದಿಯಲ್ಲಿ ಈ ಸಾಲುಗಳ ಅರ್ಥವನ್ನು ಬರೆಯೋಣ. उत्तर बरेरी. प्रस्तुत पंक्तियाँ भगवती चरण वर्मा द्वारा रचित मातृभूमि नामक कविता से ली गई है. कवि भारत माता के स्वरूप का वर्णन करते हुए कहते हैं, भारत माँ के एक हाथ में न्याय की पताका है तो दूसरे हाथ में ज्ञान का दीप है. अर्थात भारत माँ अपने बच्चों के न्याय करते हुए ज्ञान प्रदान कर रही है. तो कवि भारत माँ से विनती कर रहे हैं कि ये भारत माँ, तुम अपने न्याय तथा ज्ञान से इस जग का रूप बदल दो. आज हम कोटि कोटि भारतवासी तुम्हारे साथ है. सारे देश में ग्राम ग्राम और नगर नगर में जय हिंद का नाद गूंज उठे. हे माँ, तुम्हें ಶತ್ ಶತ್ ಪ್ರಣಾಮ್. ಇಲ್ಲಿ ನಾವು ಈಗ ಸಮ್ಮರಿಯನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 8, ಪದ್ಯ ಭಾಗಕ್ಕೂ ಪೂರ್ಣ ಕೀಜಿಯೇ. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ನೀವು ನೋಡಬಹುದು, ಹರೇ ಭರೆ ಇಲ್ಲಿಂದ ಪ್ರಣಾಮ್ ಇಲ್ಲಿಯವರೆಗೆ ನಾವು ಬರೆಯಬೇಕು. ನೀವು ಕವಿತೆಯನ್ನು ನೋಡಬೇಕಾದರೂ ಬರೆದುಕೊಳ್ಳಿ. ಬರೆಯಿರಿ. ಹರೇ ಭರೆ ಹೇ ಖೇತ್ ಸುಹಾನೆ, फल फूलों से युक्त वन उपवन, तेरे अंदर भरा हुआ है खनिजों का कितना व्यापक धन. मुफ्त हस्त तू बांट रही है सुख संपत्ति धनधाम, ಮಾತೃಭೂ ಶತ ಶತ ಬಾರ್ ಪ್ರಣಾಮ್. ಇಲ್ಲಿ ನಾವು ಪದ್ಯ ಭಾಗವನ್ನು ಪೂರ್ಣಗೊಳಿಸಿದ್ದೇವೆ. ನೀವು ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಮಾತೃಭೂಮಿ ಪದ್ಯದ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಕಾಶ್ಮೀರಿ ಸೇಬ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.